ಹಾಯ್ ಎಲ್ಲರಿಗೂ ನಮಸ್ಕಾರ. ಶಿಲ್ಪಾಸ್ ಟ್ವಿಸ್ಟೆಡ್ ರೆಸಿಪೀಸ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಬರೀ ಇವತ್ತಿನ ರೆಸಿಪಿ ಏನಂತ ಹೇಳಿ ನೋಡೋಣಂತೆ. ಇವತ್ತಿನ ರೆಸಿಪಿ ಉತ್ತರ ಕರ್ನಾಟಕದ ಮೊಳಕೆ ಕಟ್ಟಿದ ಮಡಕಿ ಕಾಳು ಪಲ್ಯ. ಸೊ ಬರ್ರಿ ಫಟಾಫಟ್ ಹೆಂಗೆ ಮಾಡೋದಂತ ನೋಡೋಣಂತ. ಸೊ ಬರೀ ಈಗ ನಮ್ಗೆ ಮಡಕಿ ಕಾಳು ಪಲ್ಯ ಮಾಡೋಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ಹೇಳಿ ನೋಡೋಣಂತ. ಇಲ್ಲಿ ನೋಡ್ರಿ, ನಮಗೆ ಮೊದಲನೇದಾಗಿ ಬೇಕು ಮೊಳಕೆ ಕಟ್ಟಿದ ಮಡಕಿ ಕಾಳು. ಈ ಮಡಕಿ ಕಾಳನ್ನ ನೋಡ್ರಿ, ನಾ ಇಲ್ಲಿ ತೋರ್ಸಾತೀನಲ್ಲ ಕಪ್ಪು, ಇದರಲ್ಲಿ 3 ಕಪ್ ಅಷ್ಟು ತೊಗೊಂಡೇನಂತ. ಮಡಕಿ ಕಾಳನ್ನ ನಾ ಚೆಂದಾಗೆ ತೊಳೆದು ಹಿಂದಿನ ದಿನಾನ ಇಡೀ ದಿನ ನೆನೆಸಿ ಆಮೇಲೆ ರಾತ್ರಿ ನೀರು ಬಸ್ತಿಟ್ಟಿದ್ದೆ. ಸೊ ಬೆಳಗ್ಗೆ ಮಟ ನೋಡ್ರಿ ಇಷ್ಟು ಚಲೋ ತೆಂಗ ಮೊಳಕೆ ಬಂದಾವು. ಸೊ ಬರ್ರಿ ಈಗ ನೆಕ್ಸ್ಟ್ ನೋಡ್ರಿ, ಇವೆಲ್ಲ ಏನು ಐಟಮ್ಸ್ ನೋಡ್ರಿ ಇಲ್ಲಿ ಇಟ್ಟಿನಲ್ಲ, ಇದು ನಮ್ಗೆ ಪಲ್ಯಕ್ಕೆ ಒಗ್ಗರ್ನಿಗೆ ಬೇಕು. ಸೊ ಇಲ್ಲೇ 3 ನಾನು ಉಳ್ಳಾಗಡ್ಡಿನ ಉದ್ದುದು ಕಟ್ ಮಾಡಿ ತೊಗೊಂಡೇನಿ ನೋಡ್ರಿ, ಕಾಣಕತ್ತೈತಿ. ಮತ್ತು ಇಲ್ಲಿ ನಾನು ಒಂದು 6 ಹಸಿ ಮೆಣಸಿನ್ಕಾಯಿನ ತೊಗೊಂಡಿನಿ. ಮತ್ತು ನೋಡ್ರಿ ಇಲ್ಲಿ ನಾನು 1 ಗಡ್ಡಿ ಜವಾರಿ ಬೆಳ್ಳುಳ್ಳಿ ತೊಗೊಂಡಿನಿ. ಆಮೇಲೆ 1.5 ಕಡ್ಡಿಯಷ್ಟು ಕರಿಬೇವು. ಆಮೇಲೆ ನಾನು ಸ್ವಲ್ಪ ಕೊತ್ತಂಬರಿ ತೊಗೊಂಡಿನಿ. ಸೊ ಹಂಗೆ ಇಲ್ಲೇ ನೋಡ್ರಿ ಕಾಣತೈತಿ. ಸೊ ಹಂಗೆ ಇಲ್ಲೇ ನೋಡ್ರಿ ನಾನು 1 ಮೀಡಿಯಮ್ ಸೈಜಷ್ಟು ಟೊಮ್ಯಾಟೊ ತೊಗೊಂಡೀನಿ. ಸೊ ಹಂಗೆ ಒಗ್ಗರ್ನಿಗೆ ಎಣ್ಣೆ ಬೇಕಲ್ರಿ. ಸೊ ನಾನಿಲ್ಲಿ 1/4 ಕಪ್ ಅಷ್ಟು ಎಣ್ಣೆನ ತೊಗೊಂಡೀನಿ. ಆಮೇಲೆ ನೋಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಬೇಕು. ಸೊ ನಾನು ಇಲ್ಲಿ 1 ಚಮಚೆ ಅಷ್ಟು ಉಪ್ಪನ್ನ ತೊಗೊಂಡೀನಿ. ಆಮೇಲೆ 1/4 ಚಮಚದಷ್ಟು ಅರಿಶಿನದ ಪುಡಿ. ಸೊ ನೋಡ್ರಿ, ಇವೆಲ್ಲ ಇಂಗ್ರೀಡಿಯೆಂಟ್ಸು ನಮಗೆ ಈಗ ಪಲ್ಯ ಮಾಡೋಕ್ಕೆ ಬೇಕು. ಸೊ ಬರ್ರಿ ಮಾಡೋಣಂತ ಜಲ್ದಿ ಮಡಕಿ ಕಾಳು ಪಲ್ಯನ. ಸೊ ಬರ್ರಿ ಈಗ ನಾನು ಸ್ಟೋವ್ ಮೇಲೆ ಒಂದು ಬಾಳ್ಗಿ ಇಟ್ಕೊಂಡು ಮೊದಲಿಗೆ ಸ್ಟೋವ್ ಹಚ್ಕೊಳಕತ್ತೀನಿ. ಸೊ ಈಗ ನಾವು ತೊಗೊಂಡಿದ್ವಲ್ಲ ಒಗ್ಗರ್ನಿಗೆ ಅಂಥೇಳಿ 1/4 ಕಪ್ ಅಷ್ಟು ಎಣ್ಣೆನ, ರಿಫೈನ್ಡ್ ಆಯಿಲ್ ನಾನಿಲ್ಲೇ ಹಾಕ್ಕೊಳಕತ್ತೀನಿ. ಸೊ ಈಗ ನೋಡ್ರಿ ಎಣ್ಣೆ ಚಲೋ ತೆಂಗ ಕಾಯಬೇಕು. ಬರ್ರಿ ಈಗ ಎಣ್ಣೆ ಕಾದೈತಿ. ನಾವು ತೊಗೊಂಡಿದ್ವಲ್ರಿ ಉಳ್ಳಾಗಡ್ಡಿ, 3 ಕಟ್ ಮಾಡಿದ ಉಳ್ಳಾಗಡ್ಡಿನ ನಾನಿಲ್ಲೇ ಹಾಕ್ಕೊಳಕತ್ತೀನಿ. ಸೊ ಉಳ್ಳಾಗಡ್ಡಿ ನಿಮಗೆ ಟೇಸ್ಟಿಗೆ ತಕ್ಕಂಗೆ ಎಷ್ಟು ಬೇಕಾದಷ್ಟು ತೊಗೋಬೋದು. 2 ತೊಗೋಬೋದು, 3 ತೊಗೋಬೋದು, 4 ತೊಗೋಬೋದು. ನಿಮಗೆ ಎಷ್ಟು ಇಷ್ಟ ಆಗ್ತದೆ ಅಷ್ಟು ತೊಗೋರಿ. ಉಳ್ಳಾಗಡ್ಡಿ ಹೆಚ್ಚಿಗೆ ಹಾಕ್ಕೊಂಡಷ್ಟು ಪಲ್ಯ ರುಚಿ ಬರ್ತೈತಿ. ಸೊ ನೋಡ್ರಿ, ಈಗ ಉಳ್ಳಾಗಡ್ಡಿನ ಹಾಕ್ಕೊಂಡ ನಂತರ ಚಲೋ ತೆಂಗ ಹಿಂಗೆ ಬಾಳಿಸ್ಕೊರಿ. ಹಿಂಗೆ ಚಲೋ ತೆಂಗ ಕೈ ಆಡಿಸ್ಬೇಕು. ಯಾಕೆ ಉಳ್ಳಾಗಡ್ಡಿನ ಚಲೋ ತೆಂಗ ಮೆತ್ತಗೆ ಮಾಡ್ಬೇಕ್ರಿ. ಸೊ ಇಲ್ಲಿ ನೋಡ್ರಿ ಚಲೋ ತೆಂಗ ಎಣ್ಣೆ ಒಳಗೆ ಮಿಕ್ಸ್ ಮಾಡಿ ಇದನ್ನು ಒಂದು ಸ್ವಲ್ಪ ಹೊತ್ತು ಹಿಂಗೆ ಇಡೋನು. ಉಳ್ಳಾಗಡ್ಡಿ ಮೆತ್ತಗಾಗೋ ಮಟ ಬರ್ರಿ ಇಲ್ಲೇ ನಾವು ಒಂದು ಕುಟಾಣಿನ ತೊಗೊಂಡು ನಾವು ತೊಗೊಂಡಿದ್ದಂಥ ಹಸಿ ಮೆಣಸಿನಕಾಯಿನ ಅದಕ್ಕೆ ಹಾಕೊಳ್ಳೋಣಂತ. ಹಂಗೆ ಇಲ್ಲೇ ನಾವು ತೊಗೊಂಡಿದ್ವಲ್ಲ ಬೆಳ್ಳುಳ್ಳಿ, ಅದನ್ನು ಸಹಿತ ಹಾಕ್ಕೊಂಡು ಆಮೇಲೆ ನೋಡ್ರಿ ಇಲ್ಲೇ 1 ಚಮಚೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ನೀವು ತೊಗೋಬಹುದು. ನೋಡ್ರಿ ಇಲ್ಲಿ ಹಾಕಿ ಇದನ್ನು ಚಲೋ ತೆಂಗ ಹಿಂಗೆ ಕುಟ್ಕೋಬೇಕ್ರಿ. ನೋಡ್ರಿ ಹಿಂಗೆ ಚಲೋ ತೆಂಗ ಕುಟ್ಕೋಬೇಕು. ನೋಡ್ರಿ ಇಲ್ಲೇ ಮಸ್ತ್ ನೋಡ್ರಿ ಇಲ್ಲಿ ಹಿಂಗೆ ಚಲೋ ತೆಂಗೆ ಕುಟ್ಕೋರಿ. ನೀವು ಬೇಕಾದ್ರೆ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟು ಮಾಡ್ಕೋಬೋದು. ಇಲ್ಲ ನಿಮ್ಮ ಕಡೆ ಹಸಿಮೆಣ್ಸಿಕಾಯಿ ಪೇಸ್ಟ್ ಇದ್ರೆ ಅದನ್ನು ಡೈರೆಕ್ಟಾಗಿ ಯೂಸ್ ಮಾಡ್ಬೋದು. ಸೊ ಬರ್ರಿ ಇಲ್ಲೇ ಉಳ್ಳಾಗಡ್ಡಿ ಚಲೋ ತೆಂಗ ಮೆತ್ತಗಾಗ್ಯಾವು. ಸೊ ಈಗ ನೆಕ್ಸ್ಟ್ ಏನು ಮಾಡೋದಂತ ನೋಡೋಣಂತ. ಸೊ ಏನಿಲ್ಲ, ಉಳ್ಳಾಗಡ್ಡಿ ಮೆತ್ತಗಾದ್ಮೇಲೆ ನೋಡ್ರಿ ಇಲ್ಲೇ ನಾವು ಕುಟ್ಕೊಂಡಿದ್ವಲ್ರಿ ಹಸಿಮೆಣ್ಸಿಕಾಯಿ, ಬೆಳ್ಳುಳ್ಳಿ, ಉಪ್ಪು. ನೋಡ್ರಿ ಇದು ಹಿಂಗೆ ತರಿ ಆಗೈತಿ. ಹಿಂಗೆ ಕುಟ್ಕೊಂಡೇನಿ. ಹಿಂಗೆ ಕುಟ್ಕೊಂಡು ಹಾಕ್ಕೊಂಡ್ರೆ ಟೇಸ್ಟ್ ಭಾಳ ಚಲೋ ಇರ್ತೈತಿ. ಈ ರೆಸಿಪಿಯಾಗ ಇದು ಟ್ವಿಸ್ಟ್. ಪೇಸ್ಟ್ ಎಲ್ಲ ಹಾಕೋಬೋದು, ಮಿಕ್ಸಿ ಮಾಡಿ ಹಾಕೋಬೋದು. ಬಟ್ ಹಿಂಗೆ ಕುಟ್ಟಿ ಹಾಕ್ಕೊಂಡ್ರೆ ನೋಡ್ರಿ ಒಂಥರ ಮಸ್ತ್ ಟೇಸ್ಟು, ಏನೋ ಒಂಥರ ಫ್ಲೇವರ್ ಭಾಳ ಚಲೋ ಇರ್ತೈತಿ. ಸೊ ಈಗ ನೋಡಿ ಇದನ್ನು ಪೂರ ನಾನು ಹಾಕ್ಕೊಳಕತ್ತೇನೆ. ಸೊ ನೋಡ್ರಿ ಹಾಕ್ಕೊಂಡು ಆದಮೇಲೆ ಇದನ್ನು ಚಲೋ ತೆಂಗ ಮಿಕ್ಸ್ ಮಾಡ್ಕೋರಿ. ಸ್ವಲ್ಪ ಹಸಿಮೆಣ್ಸಿಕಾಯಿ ಎಲ್ಲ ಎಣ್ಣಾಗ ಹುರಿದಂಗೆ ಆಗಬೇಕು. ಸೊ ಅಂದ್ರೆ ಅದು ಖಾರ ಬಿಡ್ತೈತಲ್ರಿ, ಸೊ ಟೇಸ್ಟ್ ಬರ್ತೈತಿ. ಸೊ ಚಲೋ ತೆಂಗ ಇಲ್ಲೇ ಮಿಕ್ಸ್ ಮಾಡ್ಕೋರಿ. ಆಮೇಲೆ ಒಂದು ಸೆಕೆಂಡ್ ಹಾಗೆ ಬಿಟ್ಬಿಡ್ರಿ ಅದನ್ನು. ಆಮೇಲೆ ನೋಡ್ರಿ ಇಲ್ಲೇ ನಾವು ತೊಗೊಂಡಿದ್ವಲ್ಲ ಕರಿಬೇವನ್ನ ಹಾಕೋರಿ. ಸೊ ಕರಿಬೇವು ಜೊತೆಗೆ ನಾವು ಏನು ತೊಗೊಂಡಿದ್ವಿ, ಕೊತ್ತಂಬರಿ ಸೊಪ್ಪು. ಸೊ ಈ ಕೊತ್ತಂಬರಿ ಸೊಪ್ಪೊಳಗೆ ಅರ್ಧ ಕೊತ್ತಂಬರಿ ಸೊಪ್ಪನ್ನ ನೀವು ಇಲ್ಲೇ ಹಾಕೋರಿ. ಸೊ ಇನ್ನು ಅರ್ಧನ ತೆಗೆದಿಟ್ಕೋರಿ, ಆಮೇಲೆ ಯೂಸ್ ಮಾಡ್ತೀನಂತ ಅದಕ್ಕೆ. ಸೊ ಇಲ್ಲಿ ನೋಡ್ರಿ ಇದನ್ನು ಚೆಂದಾಗೆ ಕಲಿಸ್ಕೊರಿ.
ಸೊ ಇದು ಚೆಂದಾಗೆ ಕಲಿಸ್ಕೊರಿ. ಇಲ್ಲಿನೂ ಅಷ್ಟು ಏನು ಜಾಸ್ತಿ ಹುರ್ಕೊಂಡು ಕುತ್ಕೋಬೇಕಂತೇನಿಲ್ಲ, ಸ್ವಲ್ಪ ಹಂಗೆ ಮಿಕ್ಸ್ ಮಾಡ್ಕೊರಿ. ಒಂದು ಸ್ವಲ್ಪ ಕರಿಬೇವು ಕೊತ್ತಂಬರಿ ಕರ್ದಂಗೆ ಆದ್ರೆ ಸಾಕು. ಆಮೇಲೆ ಇಲ್ಲೇ ಮೀಡಿಯಮ್ ಸೈಜ್ ಟೊಮ್ಯಾಟೊ ಏನು ಕಟ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಫುಲ್ ಹಾಕೋರಿ. ಸೊ ಟೊಮ್ಯಾಟೊ ಹಾಕೊಂಡ್ಮೇಲೆ ಅಗೇನ್ ಅದನ್ನು ಸಹಿತ ಚೆಂದಾಗೆ ಮಿಕ್ಸ್ ಮಾಡ್ಕೊರಿ. ಸೊ ಸ್ವಲ್ಪ ಫ್ಲೇವರ್ ಬಿಡಬೇಕಷ್ಟೇ, ಟೊಮ್ಯಾಟೊ ಏನು ಮೆತ್ತಗಾಗೋ ಅವಶ್ಯಕತೆ ಇಲ್ಲ. ಸೊ ಇಷ್ಟಾದ್ರೆ ಸಾಕು. ನೋಡಿರಿ ಇಲ್ಲೇ ಕಾಣತೈತಿ, ಮಸ್ತ್ ಕಾಣ್ತೈತಲ್ರಿ. ಸೊ ಇದಾದಮೇಲೆ ನೋಡಿರಿ ನಾವೇನು ತೊಗೊಂಡಿದ್ವಿ 1/4 ಚಮಚ ಅರ್ಶಿನದ ಪುಡಿನ ಇದಕ್ಕೆ ಈಗ ಸೇರಿಸ್ಕೊಂಬಿಡ್ರಿ. ಸೊ ಇಲ್ಲೇ ನೋಡಿರಿ ಅಕಸ್ಮಾತ್ ಉಪ್ಪು ಏನಾರ ನಿಮಗೆ ಕಮ್ಮಿ ಅನ್ಸಾಕತ್ತಿತ್ತು ಅಂದ್ರೆ ಇಲ್ಲೇ ಹಾಕೊಂಬಿಡ್ರಿ. ಇಲ್ಲಪ್ಪ ಅಂತಂದ್ರೆ ನೀವು ಮಡ್ಕೆ ಕಾಳು ಸೇರಿಸ್ಕೊಂಡ್ಮೇಲೆ ನೋಡ್ಕೊಂಡು ಉಪ್ಪನ್ನ ಹಾಕ್ಕೋಬೋದು. ಸೊ ಇಲ್ಲೇ ಫೈನಲ್ ಇಂಗ್ರೀಡಿಯೆಂಟ್ ನೋಡ್ರಿ ಮಡ್ಕೆ ಕಾಳು. ಸೊ ಈಗ ಮಡ್ಕೆ ಕಾಳನ್ನ ಪೂರ್ತಿ ನಾವು ಎಷ್ಟು ತೊಗೊಂಡಿದ್ವಿ ಅಷ್ಟು ಮಡ್ಕೆ ಕಾಳನ್ನ ನಾನು ಇದಕ್ಕೆ ಮಿಕ್ಸ್ ಮಾಡ್ಕೋತೀನಿ. ಸೊ ಇದು ಪಲ್ಯ ಒಗ್ಗರಣೆ ಏನು ರೆಡಿ ಆಗೈತಿ, ಅದಕ್ಕೆ ನಾನು ಇಷ್ಟು ಎಲ್ಲ ಮಡ್ಕೆ ಕಾಳನ್ನು ತಗೊಂಡು ಮಿಕ್ಸ್ ಮಾಡ್ಕೋತೀನಿ ನೋಡ್ರಿ. ಸೊ ನೋಡ್ರಿ ಇಲ್ಲೇ ಚಲೋ ತೆಂಗ ಮಡ್ಕೆ ಕಾಳನ್ನ ಮಿಕ್ಸ್ ಮಾಡಿ ಆಯಿತು. ಇಲ್ಲಿ ಹಂಗೆ ಒಂದು 30 ಸೆಕೆಂಡ್ ಇದನ್ನು ಬಿಟ್ಟು ಆಮೇಲೆ ಇದ್ರ ಮೇಲೆ ಮುಚ್ಚಳ ಮುಚ್ಚಿ ಚಲೋ ತೆಂಗ ಒಂದು 5 ನಿಮಿಷ ಇದನ್ನು ಉಕ್ಕುರಿಸ್ಕೊರಿ, ಅಂದ್ರೆ 5 ನಿಮಿಷ ಬೇಯಿಸ್ಕೋಬೇಕು. ಸೊ ನೋಡ್ರಿ ಇಲ್ಲೇ. ಸೊ ಈಗ ನಾನು 5 ನಿಮಿಷ ಆದಮೇಲೆ ಮುಚ್ಚಳ ತೆಗೆದು ತೋರ್ಸಾಕತ್ತೀನಿ. ನೋಡ್ರಿ ಇಲ್ಲೇ ಇದು ಆಲ್ಮೋಸ್ಟ್ ಪಲ್ಯ ರೆಡಿ ಆಗೈತಿ. ಆದ್ರೆ ನಾವು ಸ್ವಲ್ಪ ಇಲ್ಲೇ ಕಾಳುಗಳು ಚೆಂದಾಗೆ ಬೇಯಲಿ ಅಂಥೇಳಿ 1 ಟೀ ಕಪ್ಪಷ್ಟು ನೋಡ್ರಿ ಇಲ್ಲಿ ನಾನು ನೀರನ್ನ ಸೇರಿಸ್ಕೊಳಕತ್ತೀನಿ. ಸೊ ಇಲ್ಲಿ ನೀವು ಸ್ವಲ್ಪ ಗ್ರೇವಿ ಟೈಪ್ ಏನಾರ ಬೇಕಂತಂದ್ರೆ ಬರೋಬ್ಬರಿ 1 ಗ್ಲಾಸಷ್ಟು ನೀರು ಹಾಕೋರಿ. ಇಲ್ಲಾಂದರೆ ಚಲೋ ತೆಂಗ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ನಿಮಗೆ ಎಷ್ಟು ಗ್ರೇವಿ ಬೇಕಾಕತಿ ಅಷ್ಟು ನೀರು ಸೇರಿಸ್ಕೊಂಡು ಚಲೋ ತೆಂಗ ಕಾಳು ಬೇಯೋ ಮಟ್ಟ ಬೇಯಿಸ್ಕೊರಿ. ಈಗ ನೋಡ್ರಿ ನಾನು ಮುಚ್ಚಳ ಮುಚ್ಚಿ ಬರೋಬ್ಬರಿ ಇದನ್ನು ಮತ್ತೊಂದು 5 ನಿಮಿಷ ಚೆಂದಾಗೆ ಕುದಿಸ್ಕೊತೀನಿ. ಸೊ ಇಲ್ಲಿ ನೋಡ್ರಿ ನಾನು ಕುದಿಸ್ಕೊಂಡು ಆಯಿತು ಚೆಂದಾಗೆ. ನೋಡ್ರಿ ಕಾಳುಗಳು ಬೆಂದಾವು, ನಾನು ಸ್ಟೋನು ಆಫ್ ಮಾಡಾಕತ್ತೀನಿ. ಸೊ ಇದಾದ ಮೇಲೆ ನೋಡ್ರಿ ಇಲ್ಲಿ ನಾನು ತೊಗೊಂಡಿದ್ದೆ ಅಲ್ರಿ ಲಾಸ್ಟಿಗೆ ಉಳಿಸ್ಕೊಂಡಿದ್ದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅದನ್ನು ಸೇರಿಸ್ಕೊಳಕತ್ತೀನಿ. ಸೊ ಇಲ್ಲಿ ಏನೈತಲ್ಲ, ನೀವು ಗುರೇಳ್ ಪುಡಿ ಇದ್ರೆ ಅಂದ್ರೆ ಉಚ್ಚಳ ಪುಡಿ ಏನಾರ ಇತ್ತಂದ್ರೆ ಅದನ್ನು ಈ ಹಂತದಾಗ ಸೇರಿಸ್ಕೊಂಡು ಚಲೋ ತೆಂಗ ಮಿಕ್ಸ್ ಮಾಡ್ಕೊರಿ. ಮತ್ತು ಇಲ್ಲಿ ನೀವು ಕಾಯಿ ತುರಿ ಬೇಕಾದರೂ ಹಾಕೋಬೋದು. ಬರೀ ಈಗ ಪ್ಲೇಟಿಗೆ ಸರ್ವ್ ಮಾಡೋಣ. ಹೇ ನೋಡ್ರಿ ಇಲ್ಲೇ ಪಲ್ಯ ರೆಡಿ ಆಗೈತಿ. ನಾ ಪ್ಲೇಟಿಗೆ ಸರ್ವ್ ಮಾಡಿ ತೋರ್ಸಾಕತ್ತೀನಿ. ನೋಡ್ರಿ ಹೆಂಗೆ ಕಾಣಿಸಾಗತ್ತೈತಿ ಪಲ್ಯ. ಯಪ್ಪ ನೋಡಿದ್ರೆ ಹೆಂಗೆ ತಿನ್ಬೇಕು ಅನಿಸ್ತೈತಲ್ಲ. ಸೊ ಮತ್ತ್ಯಾಕೆ ತಡ ಮಾಡ್ತೀರಿ, ಹೋಗಿ ನಿಮ್ಮ ಮನ್ಯಾಗ ಪಟ್ ಅಂತ ಹೇಳಿ ಮಾಡ್ಕೊಂಡು ತಿಂದು ನೋಡ್ರಿ. ರುಚಿನ ನೀವು ಮರೆಯೋಕೆ ಸಾಧ್ಯನೇ ಇಲ್ಲ. ಹಗಲೆಲ್ಲ ಮಾಡ್ಕೊತೀರಿ ನೀವು. ನಮ್ಮ ಕಡೆ ಹೆಂಗೈತಂದ್ರೆ ಉತ್ತರ ಕರ್ನಾಟಕದ ಕಡೆ ಆಲ್ಮೋಸ್ಟ್ ಯಾವ ಫಂಕ್ಷನ್ ಆದ್ರೂ ಇನ್ ಕೇಸ್ ಏನಾರ ಅದ್ರಾಗ ರೊಟ್ಟಿ ಊಟ ಇಟ್ಟಿದ್ರು ಅಂದ್ರೆ ಅದಕ್ಕೆ ಕಾಂಬಿನೇಷನು ಈ ಪಲ್ಯ ಮಾತ್ರ ಯಾರೂ ಮರೆಯೋಂಗಿಲ್ಲ, ಮಾಡೇ ಮಾಡ್ತಾರೆ. ಯಾಕಂದ್ರೆ ಈ ಟೇಸ್ಟ್ ಹಂಗಿರ್ತೈತಿ ನೋಡ್ರಿ. ಇದು ಭಾಳ ಹೆಲ್ದಿ ರೆಸಿಪಿ ಐತಿ. ಡಯಟ್ ಮಾಡೋರ್ಗಂತೂ ಇದು ಹೇಳಿ ಮಾಡಿಸಿದ ರೆಸಿಪಿ ಐತಿ. ಸೊ ಡಯಟ್ ಮಾಡೋರು ಏನೈತಲ್ಲ ಸ್ವಲ್ಪ ಎಣ್ಣೆ ಕಮ್ಮಿ ಹಾಕ್ಕೊಂಡು ಈ ಪಲ್ಯ ಮಾಡ್ಕೊಂಡ್ರಿ ಅಂದ್ರೆ ನಿಮ್ಗೆ ಯಾವ ರೊಟ್ಟಿ ಬೇಡ ಚಪಾತಿ ಬೇಡ ರೀ, ನೀವು ಹೆಂಗಿದ್ರು ತಿನ್ನೋದೇ ಇಲ್ಲ ರೊಟ್ಟಿ ಚಪಾತಿನ ಡಯಟ್ ಮಾಡೋರು. ಸೊ ಅವ್ರು ಏನೈತಲ್ಲ ಬರೋಬ್ಬರಿ ಈ ಪಲ್ಯನ ಒಂದು ದೊಡ್ಡ ಬಟ್ಟಲ್ನಾಗ ಹಾಕ್ಕೊಂಡು 1 ಚಮಚ ಇಟ್ಕೊಂಡು ತಿನ್ಕೊಂತ ನೋಡ್ರಿ. ನೀವು ಡಯಟ್ ಮಾಡಿರೇನೋ ಅನ್ನೋದ ಮರಿತೀರಿ. ನೀವೇನೋ ಚಲೋ ಮಸ್ತಂದು ಊಟ ಮಾಡೇನಿ ಅನಿಸ್ಬಿಡ್ತದೆ ನಿಮಗೆ. ಅಷ್ಟು ಚಲೋ ರುಚಿಯಾಗಿರ್ತೈತಿ ಇದು. ಅಷ್ಟು ಹೆಲ್ದಿ ರೆಸಿಪಿನ ಇದು ನೋಡ್ರಿ ಲಂಚ್ ಬಾಕ್ಸಿಗೆ ಚಪಾತಿ ಜೊತೆ ರೊಟ್ಟಿ ಜೊತೆ ಅನ್ನದ ಜೊತೆ ಕಟ್ಟಿದ್ರೂ ಸೂಪರ್ ಇರ್ತೈತಿ. ಮತ್ತು ವರ್ಕಿಂಗ್ ವುಮೆನ್ಸಿಗೆ ಭಾಳ ಈಸಿ ರೆಸಿಪಿ, ಕ್ವಿಕ್ಕಾಗಿ ಆಗೋದು. ಮತ್ತು ಬ್ಯಾಚುಲರ್ಸಿಗಂತೂ ಹೇಳಿ ಮಾಡಿಸಿದ ರೆಸಿಪಿ ರೀ. ಸೊ ನೋಡ್ರಿ ಇಲ್ಲೇ ನಾನಂತೂ ಫಟಾಫಟ್ ಊಟ ಮಾಡೋಕೆ ರೆಡಿ ಆಗೇನಿ. ಇಲ್ಲೇ ನಾನು ಕಟಕ್ ರೊಟ್ಟಿ ತೊಗೊಂಡು ನೋಡ್ರಿ ಪ್ಲೇಟ್ ಗೀಟ್ ಅನ್ಕೊಂಬಿಟ್ರಿ. ಅದನ್ನು ಕಟಕ್ ರೊಟ್ಟಿಯಾಗ ಹಿಂಗೆ ಪಲ್ಯ ಹಾಕ್ಕೊಂಡು ಇದ್ರ ಜೊತೆ ಸ್ವಲ್ಪ ಮೊಸರು ಮಿಕ್ಸ್ ಮಾಡಿಕೊಂಡು ಉಳ್ಳಾಗಡ್ಡಿ ಕಡ್ಕೋತ ತಿನ್ನಾಕತ್ನೆ ಅಂದ್ರೆ ಈಗ ನಾ ಎಷ್ಟು ರೊಟ್ಟಿ ತಿಂತೇನೆ ಅಂತ ಹೇಳಿ ನನಗೆ ಗೊತ್ತಿಲ್ಲ. ಸೊ ಪಟಾಪಟ್ ಅಂತ ಹೇಳಿ ನೀವು ಹೋಗಿ ಕಾಳನ್ನ ಇವತ್ತು ನೆನೆಸಿ ಮೊಳಕೆ ಒಡಿಸಿ ನಾಳೆಗೆ ಪಲ್ಯ ಮಾಡಿಕೊಂಡು ತಿಂದು ನೋಡ್ರಿ. ತಿಂದ ಮೇಲೆ ನನಗೆ ಕಮೆಂಟ್ ಸೆಕ್ಷನ್ ಮೇಲೆ ಹೆಂಗಿತ್ತು ಅಂಥೇಳಿ ಕಮೆಂಟ್ ಮಾಡಿರಿ. ಪ್ಲೀಸ್ ವಿಡಿಯೋ ಲೈಕ್ ಆಗಿದ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್.